standing on the banks of Triveni Sangama in Prayagraj. ಇದು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ಒಂದು ವಿಹಂಗಮದ ನೋಟ. ಇದೇ ಸ್ಥಳದಲ್ಲಿ ಮಹಾಕುಂಭಮೇಳ ನಡೆದಿತ್ತು. ಈ ಜಾಗದಲ್ಲಿ ಕೋಟ್ಯಾಂತರ ಭಕ್ತರುಗಳು ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಅಂತಹ ಒಂದು ಜಾಗಕ್ಕೆ ಇಂದು ನಾವು ಕೂಡ ಭೇಟಿ ನೀಡಿದ್ದು, ಅಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಪುನೀತರಾಗಬೇಕೆಂದು ಹೊರಟಿದ್ದೇವೆ. ಈ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ದಡದಿಂದ ಸುಮಾರು ದೂರ ಹೋಗಿ ನಾವು ಸ್ನಾನ ಮಾಡಬೇಕು. ಅದಕ್ಕಾಗಿ ಎಲ್ಲರೂ ಇಲ್ಲಿನ ವ್ಯವಸ್ಥೆಯಾದ ಬೋಟ್ನಲ್ಲಿ ಕುಳಿತುಕೊಂಡು ಸ್ನಾನಕ್ಕಾಗಿ ಅಲ್ಲಿಗೆ ತೆರಳುತ್ತಿದ್ದೇವೆ. डेली कितना ट्रिप? डेली 3 ट्रिप लगता है बाबू. 3 ट्रिप जी, ये थक जाता है. हुनर का ये ಈ सब ಪ್ರಯಾಗ್ರಾಜ್ನ खाली लेबर आदमी चलाता ಸುಂದರ ಅನುಭವದ ಬಗ್ಗೆ आपका नहीं है क्या? आपका नहीं है बोट? है. ನಾರಾಯಣರಾವ್ ಅವರು अम्मा, हम ಕೆಲವು तो नहीं कमाया, उस पार वाले ಮಾತುಗಳನ್ನು कमाया. ಆಡಿದ್ದಾರೆ. उस पार वाले ने जिसका टेंडर था 1,500 नाव था, ये पड़वा 1,500 उनका था, वही कमाया. अम्मा, हम क्या ಇಲ್ಲಿ ಪ್ರಯಾಗ್ ಬಂದಿದ್ದಾರಲ್ಲ, ತಮ್ಮ ಅನುಭವ ಏನು ಸರ್? ಅನುಭವ ಬಹಳ ಚೆನ್ನಾಗಿದೆ. ಪ್ರಯಾಗದಲ್ಲಿ ಮೆಟ್ಲುಗಳು ಇಳಿದ್ಬಿಟ್ಟು ಹೋದರೆ ಆ ಬೋಟ್ನಲ್ಲಿ ಕೂತ್ಕೊಂಡು ಸುಮಾರು 1 ಕಿಲೋಮೀಟರ್ ಹೋದವು. ಅಲ್ಲಿ ಇನ್ನೊಂದು ಬೋಟ್ಗೆ ಎಕ್ಸ್ಚೇಂಜ್ ಮಾಡಿದ್ರು. ಅಲ್ಲಿ ಗಂಗಾ ನದಿ, ಸರಸ್ವತಿ ನದಿ, ಯಮುನಾ ನದಿಗೆ ಸೇರ್ತಕ್ಕಂತಹ ಜಾಗದಲ್ಲಿ ಸ್ನಾನ ಮಾಡಿದ್ವು. ಭಾಳ ಚೆನ್ನಾಗಿತ್ತು ಸ್ನಾನ ಮಾಡೋದು. ದಾರ ಕಟ್ಟಿದ್ರು, ಆ ದಾರ ಹಿಡ್ಕೊಂಡೇ ಸ್ನಾನ ಮಾಡಿದ್ವು. ದಾರ ಬಿಟ್ಟರೆ ಸ್ಪೀಡಾಗಿ ಬರುತ್ತೆ ಗಂಗಾ ನದಿ. ಅಲ್ಲಿಂದ ಹುಚ್ಕೊಂಡು ಹೊಟ್ಟೋಗ್ಬಿಡೋದು ಮುಂದಕ್ಕೆ. ದಾರ ಹಿಡ್ಕೊಂಡು ಸ್ನಾನ ಮಾಡಿದ್ವು. 20 ರೂಪಾಯಿ ಅಲ್ಲಿ ಕೊಟ್ಟು ಸರಿ ಮತ್ತೆ ಬಂದು ಎಲ್ಲ ಬಟ್ಟೆ ಬದಲಾಯಿಸ್ಕೊಂಡು ಬೋಟ್ನಲ್ಲಿ ಕೂತ್ಕೊಂಡು ಸುಖವಾಗಿ ಇಲ್ಲಿಗೆ ಬಂದು ಕೂತು. ನಮಸ್ಕಾರ ಸರ್, ನನ್ನ ಹೆಸರು ವೆಂಕಟೇಶ್ ಪ್ರಸಾದ್ ಅಂತ. ಏನ್ ಮಾಡ್ತಾರೆ ತಾವು? ನಾನು ಹೈಸ್ಕೂಲ್ ಟೀಚರ್ ಆಗಿದ್ದೀನಿ. ಈ ಒಂದು ಎಲ್ಲಿಂದ ನೆಲಮಂಗಲದಿಂದ ಬಂದಿದ್ದೀವಿ. ಈ ಒಂದು ಹಂಸ ಟ್ರಾವೆಲ್ಸ್ ಅಲ್ಲಿ ನಾವು ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ನಮ್ಮ ಗ್ರೂಪು ಗೈಡ್ಗಳು ಎಲ್ಲ ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇಲ್ಲಿ ನಾವು ಬೆಳಗ್ಗೆನೆ ಒಂದು ಸುಮಾರು 5:30, 6 ಗಂಟೆ ಹೊತ್ತಿಗೆ ಇಲ್ಲಿ ನಾವು ಬಂದು ನೋಡಿದಾಗ ಇನ್ನೂ ಸೂರ್ಯ ಅಷ್ಟು ಪ್ರಜ್ವಲಿಸ್ತಾ ಇರಲಿಲ್ಲ. ತಂಪಾಗಿತ್ತು ವಾತಾವರಣ. ಮತ್ತೆ ನಾವೆಲ್ಲ ನಮ್ಮ ಗ್ರೂಪಲ್ಲಿ ಹೋಗಿ ಕೆಳಗಡೆ ಇಳಿದ್ವು. ಅಲ್ಲಿ ಈ ಕಡೆ ಎಡಗಡೆಯಿಂದ ಗಂಗೆ ಬರುತ್ತೆ, ಬಲಗಡೆಯಿಂದ ಯಮುನಾ ಬರುತ್ತೆ, ಮತ್ತೆ ಗುಪ್ತಗಾಮಿನಿಯಾಗಿ ಸರಸ್ವತಿ ಬರುತ್ತೆ. ಈ 3 ಸೇರ್ತಕ್ಕಂಥ ಒಂದು ಸ್ಥಳ ಬಹಳ ಪವಿತ್ರವಾದ್ದು ಅಂತ ನಮ್ಮ ಹಿಂದೂಗಳ ಪ್ರಕಾರ. ಯಾಕೆಂದ್ರೆ ಅಮೃತ ಬಂತಲ್ಲ ಇದರಲ್ಲಿ ಮಂಥನ ನಡೆಯುವಾಗ, ಸಮುದ್ರ ಮಂಥನ, ಅವಾಗ ಈ ರಾಕ್ಷಸರಿಗೆ ಸಿಕ್ಕಬಾರ್ದು ಅಂತ ಅಂದ್ಬಿಟ್ಟು ಇವರು ಏನ್ ಮಾಡ್ತಾರೆ, ಗರುಡ ದೇವರು ಆ ಒಂದು ಅಮೃತ ಕಲಶವನ್ನ ಎತ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ತೊಟ್ಟುಗಳು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಬಿತ್ತು ಅಂತಕ್ಕಂಥದ್ದು ನಮ್ಮ ಹಿಂದೂಗಳ ನಂಬಿಕೆ. ಹಾಗಾಗಿ ಮೊದಲನೇ ಸಲ ಬರ್ತಾ ಇದೀರೋ ಅಥವಾ ಬಂದಿದ್ದೀರಾ ಈಗಾಗಲೇ ಬಂದಿದ್ವು ಸರ್. ಮೊದಲು ಬಂದಿದ್ದಂತ ಸಂದರ್ಭದಲ್ಲಿ ತುಂಬಾ ಗಲೀಜಿತ್ತು. ಬಹಳ ನಮ್ಗೆ ಮಾಡೋದಕ್ಕೆ ಒಂಥರ ಕಸಿವಿಸಿ ಆಯ್ತು. ಇವಾಗ ಮಾತ್ರ ಬಹಳ ತಿಳಿಯಾಗಿ ಒಳ್ಳೆ ಹಸಿರು ಕಲರು, ತುಂಬಾ ಚೆನ್ನಾಗಿದೆ ನೀರು. ಎಲ್ಲರೂ ಅಷ್ಟೇ ಬಹಳ ಖುಷಿ ಪಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಒಂದು ಸ್ನಾನವನ್ನ ನಾವೆಲ್ಲ ಮಾಡಿ. ಈಗ ಮಾತ್ರ ಸ್ವಲ್ಪ ಬಿಸಿಲು ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ, ಆಹ್ಲಾದಕರವಾಗಿದೆ ವಾತಾವರಣ. ತುಂಬಾ ಧನ್ಯವಾದ. 70 फीट यहाँ 70 फीट. ओ 70 फीट जी, किधर? गंगा जमुना सरस्वती, वहाँ पास आपको स्नान अच्छे से होगा बाबू. गंगा यमुना सरस्वती. सरस्वती गुप्त अंडरग्राउंड, गुप्त दामिनी. हाँ, जी गुप्तगामिनी. जी,
वो कितना दूर है यहाँ से बापू जी जो झंडे दिख रहे हैं हाँ झंडे हाँ 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 कितना दूर है, बस वहाँ तीनों धारा एक साथ वो उधर जी हाँ हाँ वहीं ले चलेंगे बाबू। पहले फार्म बने रहेंगे, आप उस पर उतरेंगे, आराम से स्नान करेगा, फिर आप रिटर्न में फिर से यही नाव पे फिर आकर चलेगा।